ಬ್ಲೌಸ್ ತುಂಬ ಪ್ಲೇನ್ ಆಗಿದೆ, ಡಿಸೈನ್ ಇಲ್ಲ ಅಂತ ಸೈಡಲ್ಲಿ ಇಟ್ಟಿದ್ದೀರಾ. ಹಾಗಾದರೆ ಜಸ್ಟ್ 10 ರುಪೀಸಲ್ಲಿ ಈ ಬ್ಲೌಸ್ನ ಹೇಗೆ ಡಿಸೈನ್ ಮಾಡ್ಕೋಬೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲು ಬ್ಲೌಸ್ನ ಉಲ್ಟಾ ಮಾಡಿ 1.5 ಇಂಚ್ಗೆ ಈ ರೀತಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಹತ್ರ ಈ ರೀತಿ ಹಳೆ ಸ್ಟಿಕ್ಕರ್ ಇತ್ತು. ಇದು ತುಂಬ ದೊಡ್ಡದು ಅಂತ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಈ ಬ್ಲೌಸ್ಗೂ ಈ ಸ್ಟಿಕ್ಕರ್ಗೂ ಏನು ಸಂಬಂಧ ಅನ್ಕೊತಾ ಇದ್ದೀರಾ? ಈಗ ಈ ಸ್ಟಿಕ್ಕರ್ನ ಯೂಸ್ ಮಾಡಿನೇ ನಾನು ಈ ಬ್ಲೌಸ್ನ ಡಿಸೈನ್ ಮಾಡ್ತೀನಿ. ಹೇಗೆ ಅಂತ ನೋಡಿ. ಸಿಂಪಲ್ಲಾಗಿ ಇಲ್ಲಿ ನಾನು ಡಾಟ್ಸ್ ಇಟ್ಟಿರೋ ಹತ್ರ ಈ ರೀತಿ ಗಮ್ ಇಡ್ತಾ ಇದ್ದೀನಿ. ಫೆವಿಕಾಲ್, ಫ್ಯಾಬ್ರಿಕ್ ಗ್ಲೂ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ಗಮ್ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಒಂದೊಂದೇ ಸ್ಟಿಕ್ಕರ್ನ ಓಪನ್ ಮಾಡಿ ಇದರ ಮೇಲೆ ಸ್ಟಿಕ್ ಮಾಡೋದು ಅಷ್ಟೇ. ನನ್ನ ಹತ್ರ ಇದ್ದಿದ್ದು ಒಂದೇ ಒಂದು ಸ್ಟಿಕ್ಕರ್ ಪ್ಯಾಕೆಟ್, ಅದಕ್ಕೆ ನಾನು ಇಲ್ಲಿ ಈ ಸರ್ಕಲ್ ಶೇಪಲ್ಲಿ ಮಾತ್ರ ಸ್ಟಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಸ್ಟಿಕ್ಕರ್ಸ್ ಇದೆ ಅಂತ ಅಂದರೆ ನೀವು ಬ್ಲೌಸ್ ಫುಲ್ಲು ಇದೇ ರೀತಿ ಸ್ಟಿಕ್ ಮಾಡ್ಕೋಬೋದು. ಈ ಸ್ಟಿಕ್ಕರ್ನ ಸ್ಟಿಕ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ವರ್ಕ್ ಮಾಡಿರೋ ಥರ. ಗಮ್ ಹಾಕಿರೋದ್ರಿಂದ ಸ್ಟ್ರಾಂಗ್ ಆಗೇ ಇರುತ್ತೆ, ಆದರೆ ಇದನ್ನು ಸ್ವಲ್ಪ ವಾಶ್ ಮಾಡೋವಾಗ ಹುಷಾರಾಗಿ ವಾಶ್ ಮಾಡ್ಕೋಬೇಕು. ಇದೇ ಥರ ಇಲ್ಲಿ ಕೂಡ ಸ್ಟಿಕ್ಕರ್ಸ್ ಅಂಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನನ್ನ ಹತ್ರ ಸ್ಟಿಕ್ಕರ್ಸ್ ಇಲ್ಲದೆ ಇರೋದ್ರಿಂದ ನನ್ನ ಹತ್ರ ಇರೋ ಈ ಐಟಮ್ನ ಈ ರೀತಿ ಸ್ಟಿಕ್ ಮಾಡ್ಕೊತೀನಿ. ಇದನ್ನು ಇಲ್ಲಿ ಮಿಡಲಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಒಂದು ಸ್ಟಿಚ್ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ನನ್ನ ಹತ್ರ ಹಳೆ ಸೀರೆಯಲ್ಲಿ ಈ ಥರ ಬೀಡ್ಸ್ ಇತ್ತು, ಇದನ್ನು ನಾನು ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ ಒಂದೊಂದನ್ನೇ. ಇದೇ ಥರ ನೀವು ಸ್ಟಿಕ್ಕರ್ಸ್ನ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಆದರೆ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ಈ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ವಾಶ್ ಮಾಡುವಾಗ ಮಾತ್ರ ಸ್ವಲ್ಪ ಹುಷಾರಾಗಿ ವಾಶ್ ಮಾಡ್ಕೊಳ್ಳಿ. ಈಗ ಡ್ರೈ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸು ಅಂತ. ಇದನ್ನು ಸ್ಟಿಕ್ಕರಿಂದ ಡಿಸೈನ್ ಮಾಡಿದ್ದೀರಿ ಅಂದರೆ ಯಾರೂ ಕೂಡ ನಂಬೋಕ್ಕೆ ಆಗಲ್ಲ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಹತ್ರ ಕೂಡ ನಾನು ಬೀಡ್ಸ್ನ ಅಂಟಿಸಿದ್ದೀನಿ. ಇದರ ಲುಕ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.